ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ರು ಕುಮಾರಸ್ವಾಮಿ ಅವರು. ನಾನು 600 ಕೋಟಿ ಜನರ ಮುಲಾಜಲ್ಲಿ ಇಲ್ಲ, ಬದಲಾಗಿ ಕಾಂಗ್ರೆಸ್ನವರ ಮುಲಾಜಲ್ಲಿ ಇದ್ದೀನಿ ಅಂತ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಉಲ್ಟಾ ಹೊಡೆದಿದ್ದಾರೆ. ನಾನು ಕಾಂಗ್ರೆಸ್ನ ಮುಲಾಜಿನ ಮುಖ್ಯಮಂತ್ರಿ ಅಲ್ಲ ಅಂತ ಹೇಳಿ ಮತ್ತೊಂದು ಬಿಗ್ ಯೂ ಟರ್ನ್ ಅಥವಾ ಅದಕ್ಕಿಂತ ಶಾರ್ಪ್ ಟರ್ನ್ ಏನಾದ್ರು ಇದ್ರೆ ಅದನ್ನು ಕರಿಬಹುದು ಅಂತ ಟರ್ನ್ ಹೊಡೆದಿದ್ದಾರೆ ಈಗ ಕುಮಾರಸ್ವಾಮಿ ಅವರು. ಯೋಜನೆ ಅನುಷ್ಠಾನಕ್ಕೆ ಕಾಂಗ್ರೆಸ್ನವರ ವಿಶ್ವಾಸ ಅಗತ್ಯ ಅಂತ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ಸಂಪುಟ ರಚನೆಗೆ ಸಂಬಂಧಪಟ್ಟ ಹಾಗೂ ಕೂಡ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಬನ್ನಿ ಕುಮಾರಸ್ವಾಮಿ ಏನು ಹೇಳಿದ್ದಾರೆ ಎರಡು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ನಾವೀಗ ನೋಡ್ಕೊಂಡು ಬರೋಣ. ನನ್ನಲ್ಲಿ ಮುಕ್ತವಾದಂಥ ಒಂದು ಭಾವನೆಗಳನ್ನು ಇಟ್ಕೊಂಡಿದ್ದೇನೆ. ನನಗೆ ಯಾರ ಜೊತೆನೂ ಶಾಶ್ವತವಾದಂಥ ವೈರಿಗಳು ಇಲ್ಲ, ಶಾಶ್ವತವಾದ ಮಿತ್ರರು ಅಂತಕ್ಕಂಥದ್ದು ಏನಿಲ್ಲ. ಪರಸ್ಪರ ವಿಶ್ವಾಸಗಳು ಮೂಡಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ನನ್ನ ಕಡೆಯಿಂದ ಸ್ಪಂದನೆ ಇನ್ನೂ ದೊಡ್ಡ ಮಟ್ಟದಲ್ಲೇ ಇರ್ತದೆ. ಕಾಂಗ್ರೆಸ್ ಪಕ್ಷದ ಮುಲಾಜಿನಲ್ಲಿ ನಾನಿದ್ದೇನೆ ಅಂತಕ್ಕಂಥ ಮಾತೇನಿದೆ, ನಾನು ಕಾಂಗ್ರೆಸ್ನ ಮುಲಾಜಿನ ಮುಖ್ಯಮಂತ್ರಿ ಅಲ್ಲ. ಅಂದರೆ ಅವ್ರ ಬೆಂಬಲ ಇರೋವರೆಗೆ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಯಬಹುದು. ಅದಕ್ಕೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಕಾಂಗ್ರೆಸ್ನ ಮುಲಾಜು ನನಗೆ ಬೇಕಿದೆ ಅಂತಕ್ಕಂಥ ಮಾತು ಹೇಳಿದ್ದೇನೆ. ಕರ್ನಾಟಕದ ಜನತೆಗೆ ಅವಮಾನ ಮಾಡಬೇಕು, ಅದು ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡ್ತಾರೆ ಆ ಕೆಲವರು, ನಮಗಾಗದೇ ಇರ್ತಕ್ಕಂಥವ್ರು. ಆದರೆ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ, 6.5 ಕೋಟಿ ಜನತೆ ಮುಖ್ಯಮಂತ್ರಿ, ಅದರಲ್ಲಿ ಯಾವ ಸಂಶಯ ಇಟ್ಕೋಬೇಡಿ. ಆದರೆ ನನ್ನ ಕಾರ್ಯಕ್ರಮಗಳು, ನನ್ನ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕಾದ್ರೆ ಇವತ್ತು ಯಾವ ಒಂದು ಪಕ್ಷ ನನಗೆ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಅವರನ್ನು ವಿಶ್ವಾಸ ತೆಗೆದುಕೊಂಡೇ ಕೆಲಸ ಮಾಡಬೇಕು. ಆ ಒಂದು ಹಿನ್ನೆಲೆ ಒಳಗೆ ಹೇಳಿದ್ದೇನೆ. ರಾಜ್ಯದ ಸಚಿವ ಸಂಪುಟದ ವಿಸ್ತರಣೆ ಮಾಡ್ತಕ್ಕಂಥ ವಿಷಯದಲ್ಲಿ ಇವತ್ತಿನ ದಿನ ಹಲವಾರು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಯಾವುದೇ ಸಮಸ್ಯೆಗಳಿಲ್ಲದೆ ಸಚಿವ ಸಂಪುಟದ ವಿಸ್ತರಣೆ ಆಗ್ತಕ್ಕಂಥದ್ದಕ್ಕೆ ಬಹುಶಃ ಇವತ್ತು ಸಾಯಂಕಾಲ ನಾಳೆ ಬೆಳಗ್ಗೆ ಒಳಗೆ ಒಂದು ತೀರ್ಮಾನವನ್ನು ಮಾಡ್ತಾ ಇದ್ದೇವೆ. ಯಾವುದೇ ರೀತಿ ಗೊಂದಲಗಳಿಲ್ಲ, ಯಾವುದೇ ರೀತಿಯ ಈ ಸರ್ಕಾರದ ಒಂದು ಸುಭದ್ರತೆಗೆ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಸಚಿವ ಸಂಪುಟದ ವಿಸ್ತರಣೆ ಹಾಗೂ ಖಾತೆಗಳ ಹಂಚಿಕೆಯ ವಿಷಯದಲ್ಲೂ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಮಾಡ್ತಾ ಇದ್ದೇವೆ. ಹಣಕಾಸು ಇಲಾಖೆ ಅಂತಿಮವಾಗಿ ನಾವೇನು ಪರಸ್ಪರ ಚರ್ಚೆ ಮಾಡ್ಕೊಂಡಿದ್ದೇವೆ. ಈಗ ಅವರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಊರಿನಲ್ಲಿ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಇವತ್ತೇನು ಚರ್ಚೆಗಳಾಗಿದೆ ಆ ಚರ್ಚೆಗಳ ಬಗ್ಗೆ ಅವರ ಗಮನಕ್ಕೆ ತಂದು ಒಂದು ಅಂತಿಮವಾದಂಥ ನಿರ್ಣಯವನ್ನು ಮಾಡೋಣ ಅಂತಕ್ಕಂಥ ಮಾತು ಹೇಳಿದ್ದಾರೆ.